ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಆರಾಮದಿರಿ ಅಂದ್ಕೊಂಡಿದ್ದೀನಿ. ನಾವು ಸಹ ಆರಾಮದೀವಿ. ಇವತ್ತು 11 ಗಂಟೆಗೆ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಮಕ್ಕಳದು ಎಕ್ಸಾಮ್ ಇದೆ, ಎಕ್ಸಾಮಿಗೆ ಹೋಗಿದ್ದಾರೆ. ಇನ್ನೇನು ಬರ್ತಾರೆ. ಬೆಳಗ್ಗೆ ಯಾಕೋ ಎಚ್ಚರನೇ ಆಗಿಲ್ಲ. ರಾತ್ರಿ ಸ್ವಲ್ಪ ನಿದ್ದೆ ಚೆನ್ನಾಗಿ ಆಗಿರಲಿಲ್ಲ, ಹಾಗಾಗಿ ಎಚ್ಚರನೇ ಆಗಿರಲಿಲ್ಲ. ನಮ್ಮ ಮನೆಯವ್ರಿಗೆ ಇವತ್ತು ಲಂಚ್ ಬಾಕ್ಸು ಮಾಡಿಕೊಡೋಕ್ಕಾಗಲಿಲ್ಲ. ಹಾಗಾಗಿ ಬೆಳಗ್ಗೆ ಉಪ್ಪಿಟ್ಟಷ್ಟೇ ಮಾಡಿದ್ದೆ. ಉಪ್ಪಿಟ್ಟು ತಿನ್ಕೊಂಡು ಹೋಗಿದ್ದಾರೆ. ಇನ್ನು ಮಕ್ಕಳದಂತೂ ಎಕ್ಸಾಮ್ ಅಲ್ವಾ, ಹಾಫ್ ಡೇ ಇರುತ್ತೆ. ಈಗ ಬಂದು ಅವರು ಊಟ ಮಾಡ್ತಾರೆ. ಹಾಗಾಗಿ ಇವತ್ತು 11 ಗಂಟೆಗೆ ನಾನು ಅಡುಗೆ ತಯಾರಿ ಮಾಡ್ಕೊಳ್ತಾ ಇದ್ದೀನಿ. ಏನು ಅಡುಗೆ ಮಾಡ್ತಿದ್ದೀನಿ ಅಂದರೆ, ಪಾಲಕ್ ಪಪ್ಪು ಮಾಡಿ ರೈಸ್ ಮಾಡಿಬಿಡ್ತೀನಿ. ಎಕ್ಸಾಮ್ ಇದೆಯಲ್ಲ, ಅವ್ರಿಗೆ ಓದಿಸ್ಬೇಕು. ಹಾಗಾಗಿ ನೈಟಿಗೂ ಸಹ ಸ್ವಲ್ಪ ಆಗೋ ಹಾಗೆ ಜಾಸ್ತಿನೇ ಮಾಡ್ಕೊಂಡ್ಬಿಡ್ತೀನಿ. ಸಾಂಬಾರು ಇದ್ದುಬಿಟ್ರೆ ಪಪ್ಪು ಇದ್ದುಬಿಟ್ರೆ ರೊಟ್ಟಿ ಮಾಡ್ಬೋದು ಅಥವಾ ಚಪಾತಿ ಮಾಡ್ಬೋದು, ಮುದ್ದೆನೂ ಮಾಡ್ಬೋದು. ಆದರೆ ನಮ್ಮ ಮನೆಯವ್ರಿಗೆ ಮುದ್ದೆ ಅಷ್ಟೊಂದು ಇಷ್ಟ ಆಗಲ್ಲ. ಹಾಗಾಗಿ ರೊಟ್ಟಿ ಮಾಡಿದ್ರಾಯ್ತು ಅಂತ ಇವತ್ತು ಪಾಲಕ್ ಪಪ್ಪು ಮಾಡ್ತಾಯಿದ್ದೀನಿ. ಅದು ಮಾಡಿಬಿಟ್ರೆ ಮುಗ್ದೋಯ್ತು. ಇನ್ನು ಮಕ್ಕಳಿಗೆ ಆರಾಮ್ಸೆ ಓದಿಸ್ಬೋದು. ಹಾಗಾಗಿ ಇವತ್ತು ಪಪ್ಪು ಮಾಡಿ ಬಿಡ್ತೀನಿ. ನೈಟ್ಗೆ ರೊಟ್ಟಿ ಮಾಡ್ತೀನಿ. ಮಕ್ಕಳಿಗೆ ಮಧ್ಯಾಹ್ನ ಅನ್ನ ಸಾಂಬಾರು ಊಟ ಮಾಡ್ತಾರೆ. ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್, ನಿಮಗೆ ಈ ಸೊಪ್ಪನ್ನೆಲ್ಲ ಸೀಸರಿಂದ ಅಥವಾ ಕತ್ತರಿಯಿಂದ ಕಟ್ ಮಾಡ್ತಾರಲ್ಲ, ಆ ಥರ ಕಟ್ ಮಾಡಬಾರ್ದು. ಸೊಪ್ಪು ಕಹಿ ಆಗಿಬಿಡುತ್ತೆ. ಈ ಥರ ಕೈಯಿಂದ ಸ್ವಲ್ಪ ಚಿಕ್ಕದಾಗಿ ಹರಿದ್ಬಿಟ್ರೆ ಸಾಕು. ಇದು ಸಬ್ಬಸಿಗೆ ಸೊಪ್ಪು ಅವನ್ನೆಲ್ಲ ಪಲ್ಯಕ್ಕೆ ಚಿಕ್ಕದಾಗಿ ಹಚ್ಚಬೇಕು. ಅವಕ್ಕೆ ಬೇಕಿದ್ದರೆ ಸೀಸರ್ ಯೂಸ್ ಮಾಡ್ಬೋದು. ಆದರೆ ಇವೆಲ್ಲ ಸಾಂಬಾರಿಗೆ ಸೊಪ್ಪು ಯೂಸ್ ಮಾಡ್ತೀವಲ್ಲ, ಅದಕ್ಕೆಲ್ಲ ಚಾಕು ಯೂಸ್ ಮಾಡಿದರೆ ಸಾಂಬಾರು ಅಷ್ಟೊಂದು ಟೇಸ್ಟ್ ಬರೋದಿಲ್ಲ. ಕೈಯಿಂದಾನೇ ಈ ಥರ ಹರಿದ್ಬಿಟ್ಟು ಅಥವಾ ಕುಯ್ದುಬಿಟ್ಟು, ಅಂದರೆ ಈ ಥರ ಪೀಸ್ ಮಾಡಿ ಹಾಕಿದರೆ ಸಾಂಬಾರು ಚೆನ್ನಾಗಿ ಬರುತ್ತೆ, ಕಹಿ ಇರಲ್ಲ. ಇದು ಪಪ್ಪು ಮಾಡೋಕ್ಕೆ ಅದಕ್ಕೆಲ್ಲ ಕಟ್ ಮಾಡಬೇಕು ಅನ್ನೋ ಅವಶ್ಯಕತೆಯೇ ಇಲ್ಲ. ಮತ್ತು ನಾವು ಮಸಿತೀವಲ್ಲ, ಅದರಲ್ಲೇ ಚೆನ್ನಾಗಿ ಮಸ್ತಿಬಿಟ್ರೆ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಕೈಯಿಂದನೇ ಚೆನ್ನಾಗಿ ಸೋಸ್ಕೊಂಡ್ಬಿಟ್ರೆ ಮತ್ತು ಸಾರು ಸಹ ಚೆನ್ನಾಗಾಗುತ್ತೆ. ನೋಡಿ, ಈ ಥರ ಕೈಯಿಂದನೇ ಚೆನ್ನಾಗಿ ಪರಪರ ಹರ್ಕೊಂಡು ಸಾರು ಮಾಡ್ಕೋಬೋದು. ಇದನ್ನ ಇವಾಗ ಚೆನ್ನಾಗಿ ಒಂದು 2-3 ಸರಿ ತೊಳ್ಕೊಂಡು ತೊಗೊಂಡ್ಬರ್ತೀನಿ. ನೋಡಿ, ಕುಕ್ಕರಲ್ಲೇ ನಾನು ಹಾಕಿದ್ದೀನಿ ಎಲ್ಲದು. ಬೇಳೆ, ಟೊಮೆಟೊ, ಹಸಿಮೆಣ್ಸಿನ್ಕಾಯಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ. ಹುಳಿ ಜಾಸ್ತಿ ತಿನ್ನೋರು ಸ್ವಲ್ಪ ಹುಣಸೆಹಣ್ಣನ್ನು ಸಹ ಹಾಕ್ಕೋಬೋದು. ನಾನು ಒಂಚೂರು ಹುಣಸೆಹಣ್ಣನ್ನು ಹಾಕಿದ್ದೀನಿ. ಬೆಳ್ಳುಳ್ಳಿ ಹಾಕಿದ್ದೀನಿ, ಹಸಿಮೆಣ್ಸಿನ್ಕಾಯಿ, ಟೊಮೆಟೊ, ತೊಗರಿಬೇಳೆ, ಪಾಲಕ್ ಸೊಪ್ಪು, ಅರಿಶಿಣ, ಉಪ್ಪು ಮತ್ತು ಸಾಂಬಾರು ಪುಡಿ ಎಲ್ಲದನ್ನು ಹಾಕಿ ನಾನು ಇವಾಗ ಸಿಟಿ ಹೊಡೆಸ್ಕೊಳ್ತೀನಿ. ನಾನಿಲ್ಲಿ ಒಂದು 5-6 ಸಿಟಿ ಹೊಡೆಸ್ಕೊಳ್ತೀನಿ. ಏಕೆಂದರೆ ನಮ್ಮ ಮನೆಯಲ್ಲಿರೋ ಬೇಳೆ ಬೇಗ ಬೇಯೋದಿಲ್ಲ. ಹಾಗಾಗಿ ಒಂದು 5-6 ಸಿಟಿ ಹೊಡೆಸ್ಕೊಳ್ತೀನಿ. ನಿಮ್ಮ ಮನೆಯಲ್ಲಿ ಬೇಳೆ ಚೆನ್ನಾಗಿ ಬೇಗ ಬೇಯುತ್ತೆ ಅನ್ನೋದಾದರೆ ನೀವು 3 ಸಿಟಿ ಹೊಡೆಸ್ಕೋಬೋದು. ಇವಾಗ ನಾನು ಕುಕ್ಕರ್ನ ಇಡ್ತೀನಿ. ನೋಡಿ, ಕುಕ್ಕರ್ ಇಟ್ಟಿದ್ದೀನಿ. ಇದು ವಿಸಿಲ್ ಹಾಕಲಿ. ಇನ್ನೊಂದು ಸೈಡು ಅನ್ನಕ್ಕೂ ಸಹ ಇಟ್ಕೊಂಡು ಬಿಡ್ತೀನಿ. ನೋಡಿ, ಬೇಳೆ ಚೆನ್ನಾಗಿ ಬೆಂದಿದೆ, ಫುಲ್ ಮೆತ್ತಗೆ ಬೆಂದಿದೆ. ಇವಾಗ ಇದನ್ನು ಸ್ಮ್ಯಾಶ್ ಮಾಡೋಣ.
ಸ್ವಲ್ಪ ನೀರು ಜಾಸ್ತಿ ಆಗಿಬಿಟ್ಟಿದೆ, ನೀರು ಜಾಸ್ತಿ ಹಾಕ್ಬಿಟ್ಟಿನಿ. ಕುದ್ರೆ ಸರಿ ಹೋಗುತ್ತಿದ್ದು. ಇವಾಗ ಇದನ್ನು ಒಗ್ಗರಣೆ ಹಾಕ್ತೀನಿ. ಒಗ್ಗರಣೆಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಕಾದಿದೆ, ಸಾಸಿವೆ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಜಜ್ಜಿರೋ ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಕರಿಬೇವನ್ನ ಹಾಕ್ಕೊಳ್ತೀನಿ. 2 ಬ್ಯಾಡಗೆ ಮೆಣಸಿನ್ಕಾಯಿನ ಮುರಿದು ಹಾಕ್ಕೊಂಡಿದ್ದೀನಿ. ಇವಾಗ ಈ ಪಪ್ಪಿಗೆ ಹಾಕ್ಕೊಳ್ತೀನಿ. ಮೊದಲಿಗೆ ಒಗ್ಗರಣೆ ಮಾಡಿದ್ರೂ ಹಾಕ್ಕೋಬೋದು, ಅಥವಾ ಮಾಡಿ ಆದಮೇಲೆ ಆದರೂ ಕುದಿಸ್ಕೋಬೋದು. ನಿಮ್ಗೆ ಅನುಕೂಲ ಯಾವ ಥರ ಬೇಕೋ ಆ ಥರ ನೀವು ಮಾಡ್ಕೊಳ್ಳಿ. ನಾನು ಫಸ್ಟಿಗೆ ಒಗ್ಗರಣೆ ಹಾಕಿ ಆಮೇಲೆ ಸ್ವಲ್ಪ ಕುದಿಸ್ತೀನಿ, ಅಂದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಎರಡೂ ಥರನೂ ನಾನು ಮಾಡ್ತೀನಿ. ಅನುಕೂಲ ನೋಡಿಕೊಂಡು ಹೇಗೆ ಬೇಕೋ ಹಾಗೆ ನಾನು ಮಾಡ್ಕೊಳ್ತೀನಿ. ಇವಾಗಿದು ಒಂದು 5 ನಿಮಿಷ ಕುದ್ರೆ ಪಪ್ಪು ರೆಡಿ. ಅನ್ನ ಅಂತೂ ರೆಡಿ ಆಗಿದೆ ಆಲ್ರೆಡಿ. ಇನ್ನು ಇದು ಕುದ್ಬಿಟ್ರೆ ಇನ್ನು ಊಟ ಮಾಡೋದಷ್ಟೇ. ಮಕ್ಕಳು 11:30 ಬರ್ತೀವಿ ಅಂತ ಅಂದವರು ತಿರ್ಗಾ 12:30 ಆಯಿತು, ಇನ್ನೂ ಬಂದೇ ಇಲ್ಲ. ನೋಡಬೇಕು ಏನಕ್ಕೆ ಲೇಟ್ ಆಯಿತು, ಬಂದಮೇಲೆ ಕೇಳಬೇಕು. ಇದು ಒಂದು 5 ನಿಮಿಷ ಕುದ್ರೆ ಸಾಕು. ನೋಡಿ, ಮಕ್ಕಳು ಸ್ಕೂಲಿಂದ ಬರ್ತಿದ್ದಾರೆ. ಇವತ್ತು ನಾನು ಕರೆಯೋಕ್ಕೆ ಹೋಗಿಲ್ಲ, ಅವರೇ ಬರ್ತಿದ್ದಾರೆ. ಅವ್ರು ಬರುವಾಗ ನಾಯಿ ಹೊಗಳ್ಬಿಟ್ರು, ಹೆದರ್ತಾ ಇದ್ರು ಅವರು. ಅದಕ್ಕೆ ವಿಡಿಯೋ ಕಟ್ ಮಾಡಿ ಮತ್ತೆ ನಾಯಿ ಓಡಿಸಿ ಬಂದೆ. ಏನು ಮಾಡ್ಕೊಂಡೆ ಕಾಲಿಗೆ? ಬರೀ ಅದನ್ನ ಮಾಡಿ ನೀನು. ಅದು ಕಿತ್ಕೋಬೇಡ ಅಂದ್ರೆ ಸಾಕ್ಸ್ ಬಿಚ್ಚ ಬಾ. ಮಾಡಿದೆ ಎಕ್ಸಾಮ್? ಹಾಂ, ನೀನಪ್ಪ ಎಕ್ಸಾಮ್? ಹಾಂ, ಆನ್ಸರ್ ಪೇಪರ್ ಕೊಟ್ಟಾರನೇ ಈಗ? ಆನ್ಸರ್ ಪೇಪರ್ ಕೊಟ್ಟಾರ ನಿಮ್ಮ ತಮ್ಮಂದು? ಪೇಪರ್ ತಂದು ತೋರಿಸ್ತಾನಂತ. ಕ್ವಶನ್ ಪೇಪರ್. ಯಾಕಮ್ಮ 11:30 ಅಂದ 12:30 ಬಂದಿರಿ? ಅದು ಅಲ್ಲಿ 11ಕ್ಕೆ ಮುಗೀತು ಎಕ್ಸಾಮ್, ಎಲ್ಲ ಪೇಪರ್ ಎಲ್ಲ ತೊಗೊಂಡ್ರು. ಆಮೇಲೆ ನಾಳೆ ಯಾವುದೈತೆ ಅದನ್ನ ಓದ್ಕೋತ ಕುಂದ್ರಿ ಅಂತಂದು 12:30 ತನಕ ಕುಂದ್ರಿಸಿ. ಅದಕ್ಕೆ 12:30 ಬಿಟ್ಟಲ್ಲ, ಅಲ್ಲಿಂದ ಬರೋಕ್ಕೆ ಇಲ್ಲಿ ಒಂದು ಅರ್ಧ ತಾಸು. ನಾನು ಯಾಕೆ ಬರಲೇ ಇಲ್ಲ ಅಂತೇಳಿ ವೇಟ್ ಮಾಡಾಕತ್ತೀನಿ, ಏನಕ್ಕೆ ಅಂಥೇಳಿ. ಸರಿ, ಹೋಗಿ ಡ್ರೆಸ್ ಬಿಚ್ಚಿ ಫ್ರೆಶ್ ಆಗೋ. ಸರಿ, ಮಕ್ಕಳು ಊಟ ಮಾಡ್ತಿದ್ದಾರೆ. ಅವ್ರದ್ದು ನಾಳೆ ಎಕ್ಸಾಮ್ ಇದೆ. ಮಗಳದ್ದು ನಾಳೆ GK ಮತ್ತು ಕಂಪ್ಯೂಟ್ರ್ ಇದೆ. ಮಗಂದು ಬರೀ ಕಂಪ್ಯೂಟ್ರ್ ಎಕ್ಸಾಮ್ ಇದೆ ನಾಳೆ. ಊಟ ಮಾಡಿ ಇನ್ನು ಅವರು ಸ್ವಲ್ಪ ಮಲ್ಕೊಂಡೆದ್ದು ಇನ್ನು ಓದ್ಕೊಳ್ತಾರೆ. ನನಗೂ ಯಾಕೋ ತುಂಬ ತಲೆ ನೋವ್ತಾ ಇದೆ. ನಾನೇನು ಇವಾಗ ಊಟ ಮಾಡಲ್ಲ, ಸ್ವಲ್ಪ ರೆಸ್ಟ್ ಮಾಡಿ ಮಲ್ಕೊಂಡೆದ್ದು ಆಮೇಲೆ ಊಟ ಮಾಡ್ತೀನಿ. ಮತ್ತು ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಸರಿ ಫ್ರೆಂಡ್ಸ್, ಮಕ್ಕಳಿಗೆ ಊಟಕ್ಕೆ ಹಾಕಿಕೊಟ್ಟು ಮಲ್ಕೊಂಡಕ್ಕಿ ಇವಾಗ ಎದ್ದಿದ್ದೀನಿ. ತಲೆ ಅಂತೂ ಫುಲ್ಲು ನೋಸ್ತಾ ಇತ್ತು. ಮಲ್ಕೊಂಡವಳು ಇವಾಗ ಎದ್ದಿದ್ದೀನಿ. ಊಟನೂ ಸಹ ಮಾಡಲೇ ಇಲ್ಲ ನಾನು. ಮಧ್ಯಾಹ್ನ ಎದ್ದೊಳ್ಳೇ ಇಲ್ಲ. ಇವಾಗ ಟೈಮ್ ಬಂದು 5 ಗಂಟೆ ಆಗಿದೆ. ಈಗ ಟೀ ಮಾಡಿಕೊಂಡು ಬಜ್ಜಿ ತರಿಸಿದ್ದೀನಿ. ಬಜ್ಜಿ ತಿಂದು ಟೀ ಕುಡಿಯೋಣ.
ತಲೆ ನೋಯಿಸ್ತಿತ್ತು ಅಂಥೇಳಿ ಟ್ಯಾಬ್ಲೆಟ್ ತೊಗೊಂಡು ಊಟನೂ ಸಹ ಮಾಡದೆ ಮಲ್ಕೊಂಡ್ಬಿಟ್ಟಿದ್ದೆ. ಎದ್ಮೇಲೆ ಟೀ ಕುಡಿಬೇಕು ಅನ್ನಿಸ್ತು ತಲೆನೋವಿಗೆ. ಟೀ ಮಾಡಮ್ಮ ಅಂಥೇಳಿ ನನ್ನ ಮಗಳಿಗೆ ಹೇಳಿದೆ. ಅಷ್ಟೊತ್ತಿಗೆ ಇವನು ಅಳಿಯ ಆಗಬೇಕು, ಇವನು ಸಹ ಬಂದ. ಎಲ್ಲರೂ ಸೇರಿ ಟೀ ಕುಡಿದ್ರಾಯ್ತು ಅಂಥೇಳಿ ಟೀಗಿಡು ಅಂತಂದೆ. ನನ್ನ ಮಗಳು ಟೀಗಿಟ್ಟಿದ್ಲು. ಏನೋ ನೆನ್ನೆ ಮಾಲ್ಗೆ ಹೋಗಿದ್ರಂತೆ. ಮಾಲ್ಗೆ ಹೋದಾಗ ಡಾರ್ಕ್ ರೂಮಿಗೆ ಹೋಗಿದ್ದಾರೆ. ಅಲ್ಲಿ ಸ್ವಲ್ಪ ಇವನು ಭಯ ಪಡ್ತಾನೆ ಇವನು. ಆ ಥರದ್ದೆಲ್ಲ ನೋಡಿದರೆ ಸ್ವಲ್ಪ ಪುಕ್ಕ. ಅದಕ್ಕೆ ಯಾಕೋ ಹೋಗಿದ್ದೆ ಸುಮ್ಮನೆ, ಗೊತ್ತೈತೆ ನಿನಗೆ ಹೆದರಿಕೆ ಬರ್ತೈತೆ ಅಂಥೇಳಿ, ಮತ್ತೆ ಯಾಕೆ ಹೋಗಿದ್ದೆ ಅಂತ ಅವನಿಗೆ ಹೇಳ್ತಾ ಇದ್ದೆ. ಇಲ್ಲ ನೋಡೋಣ ಅಂತ ಹಾಗೆ ಹೋದ್ವಿ. ಅಲ್ಲೇನು ಭಾಳ ಭಯ ಆಗ್ತಿತ್ತು, ಈ ಥರ ಹಿಂಗೆ ಬಿದ್ವಿ ಅಂತ ಏನೋ ಹೇಳ್ತಿದ್ದ ಅವನು. ಅದನ್ನೇ ಮಾತಾಡ್ಕೊತ ನಕ್ಕೊತ ಕೂತ್ಕೊಂಡಿದ್ವಿ. ನನ್ನ ಮಗಳು ಇಲ್ಲಿ ಟೀಗೆ ಇಟ್ಟಿದ್ಲಲ್ಲ, ಕುದಿತಾ ಇಲ್ಲ ನೋಡಿ ಅಂತ ಹೇಳಿ ಅವಳು ಸಹ ಅಂತ ಇದ್ಲು. ಅವಳಿಗೆ ಟೀಗಿಡು ಅಂದಿದ್ನಲ್ಲ, ಹಾಗಾಗಿ ಇನ್ನು ಟೀ ಮಾಡಿಕೊಂಡು ತೊಗೊಂಬಂದ್ಲು. ಬಜ್ಜಿನೂ ಸಹ ತರಿಸಿದ್ದೆ, ಮಧ್ಯಾಹ್ನ ಊಟ ಮಾಡಿರಲಿಲ್ಲ ಅಂತ ಹೇಳಿ. ಇನ್ನು ಬಜ್ಜಿ ತಿಂದು ಟೀ ಕುಡ್ಕೊಂಡು ಸ್ವಲ್ಪ ಹೊತ್ತು ಕುತ್ಕೊಂಡಿದ್ದ. ಅವನು ಸಹ ಅವನ ಜೊತೆ ಕುತ್ಕೊಂಡು ಟೈಮ್ ಪಾಸ್ ಮಾಡಿದ್ದೆ, ಗೊತ್ತಾಗಲಿಲ್ಲ. ಅವನು ಸಹ ಊಟ ಮಾಡಿಕೊಂಡು ಹೋಗು ಅಂತಂದ್ವಿ. ಅವನು ಸಹ ಕುತ್ಕೊಂಡಿದ್ದ. ಹಾಗೆ ಮಾತಾಡ್ಕೊತ ಹೇಗೆ ಟೈಮ್ ಆಯಿತು ಅನ್ನೋದೇ ಗೊತ್ತಾಗಲಿಲ್ಲ. ಆಮೇಲೆ ಅಡುಗೆ ಮಾಡಿಕೊಂಡು ಊಟ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಟೈಮ್ ಆಗೋಗ್ಬಿಡ್ತು. ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲೇ ಇಲ್ಲ. ಮತ್ತು ಎಂಡ್ ಮಾಡೋಣ ಅಂತ ಹೇಳಿನೇ ಮತ್ತು ವಿಡಿಯೋನ ಕಂಟಿನ್ಯೂ ಮಾಡಿದ್ದೆ. ಸಿಂಗಲ್ ಬೆಡ್ರೂಮು, ಸಿಂಗಲ್ ಮತ್ತೆ ಅದ್ರಾಗ ಕಮ್ಮಿ ಆಗ್ತಿತ್ತು. ಮಾಮ ಹೇಳ್ಬಿಟ್ಟೆ ನಾನು ಏನು ಎಲ್ಲ ಕಡೆ ಅಲ್ಲಿ ಮತ್ತೆ ನೀವು ಎಲ್ಲ ತೊಗೊಂಡಲ್ಲ 150 ಇದು 130 120. ಸರಿ ಫ್ರೆಂಡ್ಸ್, ನಮ್ಮ ಅಳಿಯ ಬಂದಿದ್ನಲ್ಲ, ಅವ್ನು ಬಂದಮೇಲೆ ಟೀ ಕುಡಿದು ಹಾಗೆ ಮಾತಾಡ್ಕೊತ ಕುಂತ್ವಿ. ಟೈಮ್ ಆಗಿದ್ದೆ ಗೊತ್ತಾಗಲಿಲ್ಲ. ಮತ್ತು ಆಮೇಲೆ ಮಧ್ಯಾಹ್ನ ಮಾಡಿದ್ದು ಪಾಲಕ್ ಪಪ್ಪಿತ್ತಲ್ಲ, ಅದಕ್ಕೇ ರೊಟ್ಟಿ ಮಾಡಿದ್ದೆ. ನಮ್ಮ ಹಸ್ಬೆಂಡು ಸಹ ಅಷ್ಟೊತ್ತಿಗೆ ಬಂದರು. ರೊಟ್ಟಿ ಮಾಡಿಕೊಂಡು ಊಟ ಮಾಡಿ ನಮ್ಮ ಅಳಿಯನೂ ಹೋದ. ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ವಿಡಿಯೋನ, ಹಾಗಾಗಿ ಲಾಸ್ಟಿಗೆ ಎಂಡ್ ಮಾಡೋಣ ಅಂತ. ಈಗ ಮಲ್ಕೊಳ್ಳೋ ಟೈಮು 10 ಆಗಿದೆ ಇವಾಗ ಆಲ್ರೆಡಿ. ವಿಡಿಯೋನ ಎಂಡ್ ಮಾಡೋಣ ಅಂಥೇಳಿ ಬಂದಿದ್ದೀನಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ನು ಒತ್ತಿ. ಮತ್ತೆ ಇನ್ನೊಂದು ವಿಡಿಯೋ ಒಂದಿಗೆ ಸಿಗೋಣ. ಅಲ್ಲಿವರೆಗೂ ಸರ್ವೇ ಜನ ಸುಖಿನೋ ಭವಂತು. ಬಾಯ್.